ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬೇಗ ಹೇಳೋಣ ಅಂದ್ಕೊಂಡೆ, ನೋಡಿ ಟೈಮ್ ಎಷ್ಟು ಲೇಟ್ ಆಗಿದೆ. ಆಲ್ರೆಡಿ 6 ಗಂಟೆ 10 ನಿಮಿಷ. ಇನ್ನೂ ಬೇಗ ಹೇಳೋಣ ಅಂದ್ಕೊಂಡೆ, ಆಗಲಿಲ್ಲ. ಸರಿ, ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡೆ ದೇವರಿಗೆ ಇನ್ನೊಂದ್ಸಲಿ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ ನನ್ನ ಮುಖನ ಇನ್ನೂ ನಿದ್ರೆನಲ್ಲಿ ತೂಗುಡ್ಸ್ಕೊಂಡೇ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಸರಿ ಆಯಿತು, ಮನೆ ಬಾಗಿಲು ಕಸ ಗುಡಿಸೋಣ ಅಂತ ಪೊರಕೆ ತಗೊಂಡು ಆಚೆ ಹೋಗ್ತಾ ಇದ್ದೀನಿ. ಮನೆ ಮುಂದೆ ಏನೇನು ಕಸ ಇದೆ ಎಲ್ಲ ಗುಡಿಸ್ಬಿಟ್ಟೆ. ಎಲ್ಲ ಮುಗೀತು. ಬೆಳಗ್ಗೆ ಎದ್ದ ತಕ್ಷಣ ಈ ಪೊರ್ಕೆನ ಬಾಗಿಲು ಮುಂದೆ ಹಾಕ್ಬೇಕು ಅನ್ನೋದೊಂದು ಹಳೆ ಪದ್ಧತಿ. ಆ್ಯಕ್ಚುಲಿ ಒಳ್ಳೆಯದದು. ಅದಾದ ತಕ್ಷಣವೇ ನೋಡಿ, ಮನೆಯೆಲ್ಲ ನೈಟಾಗಿ ಕ್ಲೀನ್ ಮಾಡಿಟ್ಟಿರ್ತೀನಿ. ಆಲ್ಮೋಸ್ಟ್ ಕಿಚನ್ ಅಂತೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೈಟ್ ಹೊತ್ತು ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸ್ಬೇಕಲ್ವ. ಅದಕ್ಕೆ ಆಯಿತು, ನೀರು ಕುಡಿಬೇಕು, ಬಿಸಿನೀರು ಕುಡಿದ್ರೆ ಸ್ವಲ್ಪ ಚಳಿನಲ್ಲಿ ಗಂಟ್ಲಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಸೊ ಅದಕ್ಕೆ ನೀರು ಕುಡ್ದಾಯಿತು. ಬನ್ನಿ ಆಚೆ ನೋಡೋಣ. ಆಹಾ, ಹೇಗಿದೆ ನೋಡಿ ವೈಬ್ಸ್ ಔಟ್ಸೈಡು. ಮಾರ್ನಿಂಗ್ ವೈಬ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮಾರ್ನಿಂಗ್ ಬೇಗ ಹೇಳೋದ್ರಿಂದ ಯಾವ ಥರ ವೀವ್ ಇರುತ್ತೆ, ಲೇಟಾಗಿದ್ದು ನೋಡಿದ್ರೆ ಆ ವೀವ್ ಯಾವ ಥರ ಇರುತ್ತೆ ಅಂತ ವೈಬ್ಸೇ ಒಂಥರ ಚೇಂಜು. ಸರಿ, ಗಿಡಗಳಿಗೆಲ್ಲ ಒಂದು ರೌಂಡ್ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನು ಗೊತ್ತಾ, ಆ್ಯಕ್ಚುಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಅದು ಒಂದು ಬ್ರಾಹ್ಮಿ ಮುಹೂರ್ತ ಅಂತೂ ತುಂಬ ಒಳ್ಳೆಯದಂತೆ. ನಿಜವಾಗ್ಲೂ ಅಷ್ಟು ಬೇಗ ಹೇಳೋಣ ಅಂತ ಟ್ರೈ ಮಾಡ್ತೀವಿ. ಅದು ಈ ವಿಂಟರ್ ಸೀಸನಲ್ಲಂತೂ ತುಂಬಾ ಕಷ್ಟ. ಆದಷ್ಟು ಅಟ್ಲೀಸ್ಟ್ ಒಂದು 5:30 6 o'clock ಅನ್ನಂಗಾದ್ರೂ ಎದ್ದರೂ ಓಕೆ. ಎದ್ದು ದೇವರಿಗೆ ಏನು ಬೇಡಿಕೆ ಇದೆ ಅದನ್ನು ದೇವ್ರ ಹತ್ರ ಬೇಡಿಕೆನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ಧ್ಯಾನ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನು ನಿದ್ದೆ ಮಾಡ್ತಾವಳೆ ಅಂದ್ಕೋಬೇಡಿ, ಧ್ಯಾನ ಮಾಡ್ಬೇಕು ಅಂದ್ಕೊಂಡು ಕೂತಿದ್ದೀನಿ. ಜಾಸ್ತಿ ಹೊತ್ತಿಲ್ಲ ಅಂದರೂ 5ರಿಂದ 10 ನಿಮಿಷ ಆದರೂ ನಾನು ಈ ಒಂದು ಧ್ಯಾನ ಮಾಡೇ ಮಾಡ್ತೀನಿ. ಇದು ಮಾಡೋದ್ರಿಂದ ಆದಷ್ಟು ಮನಸ್ಸಿಗೆ ಸಮಾಧಾನ, ಅಂದರೆ ಮೈಂಡ್ ಯಾವಾಗಲೂ ಕಾಮಾಗಿರೋದಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ ಧ್ಯಾನ ಅನ್ನೋದು ಅಲ್ವಾ. ತುಂಬ ಹೊತ್ತು ಮಾಡೋಣ ಅಂದರೆ ಆಗಲ್ಲ. ಮಗಳು ನಾನು ಎಷ್ಟು ಬೇಗ ಹೇಳ್ತೀನಿ ಅವಳು ಒಂದೊಂದು ಟೈಮ್ ಎದ್ದು ಬಂದುಬಿಡ್ತಾಳೆ. ಸೊ ಈ ಒಂದು ರೂಟೀನ ನಾನು ವಾರ ಪೂರ್ತಿ ಮಾಡಲ್ಲ, ದಿನ ಬಿಟ್ಟು ದಿನ, ಇಲ್ಲಾಂದರೆ ವಾರದಲ್ಲಿ ಒಂದು 4-5 ದಿವಸ ಆದರೂ ಮಾಡೇ ಮಾಡ್ತೀನಿ. ಇದ್ರ ಜೊತೆನೇ ಬ್ರೀತಿಂಗ್ ಎಕ್ಸಸೈಸ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಯೋಗ ಪ್ರಾಣ ವಿದ್ಯೆನಲ್ಲಿ ಬರುವಂತಹ ಲಯಬದ್ಧ ಯೋಗೀಯ ಉಸಿರಾಟ. ಈ ಬ್ರೀತಿಂಗ್ ಎಕ್ಸಸೈಸ್ ಸುಮಾರು ಥರದ್ದಿದೆ. ನಾನು ಮಾಡೋದು ಆ್ಯಕ್ಚುಲಿ ಇದೆ. ಯಾಕಂದರೆ 4-5 ಇಯರ್ಸ್ ಬ್ಯಾಕು ನಾನು ಹೀಲಿಂಗ್ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ತಿದ್ದೆ. ಅದರಲ್ಲಿ ನಮ್ಮ ಸರ್ ನಮ್ಗೆ ಹೇಳ್ಕೊಟ್ಟಿದ್ದು ಕೆಲವೊಂದು ಪ್ಲಾಂಟ್ರಿ ಮೆಡಿಟೇಷನ್ ಆಗಲಿ, ಬ್ರೀತಿಂಗ್ ಎಕ್ಸಸೈಸ್ ಆಗಲಿ, ಅಥವಾ ಫರ್ಗಿವ್ನೆಸ್ ಆಗಲಿ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನೇ ಆಲ್ಮೋಸ್ಟ್ ಯಾವಾಗ ಅನ್ಸುತ್ತೆ ಅವಾಗಲೆಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಬರ್ತೀನಿ. ಯಾವುದು ಒಳ್ಳೇದನ್ಸುತ್ತೆ, ಮೈಂಡ್ ಯಾವುದು ತುಂಬ ಕಾಮಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿಸುತ್ತೆ ಅಂಥವನ್ನ ಕಂಟಿನ್ಯೂ ಮಾಡ್ಕೊಳ್ಳೋದ್ರಲ್ಲೇನು ತಪ್ಪಿಲ್ಲ ಅಲ್ಲ. ಇದಾದ ತಕ್ಷಣವೇ ಮತ್ತೆ ಇನ್ನೊಂದ್ಸಲಿ ಈ ಪ್ಲಾಂಟ್ ಮೆಡಿಟೇಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಕೆಲವ್ರಿಗೆ ಗೊತ್ತಿಲ್ಲ ಪ್ಲಾಂಟ್ರಿ ಮೆಡಿಟೇಷನ್ ಅಂದರೆ ಏನೋ ಅಂತ, ಗೊತ್ತಿಲ್ಲವ್ರಿಗೆ ಹೇಳ್ತಾ ಇದ್ದೀನಿ. ಇದಂತೂ ತುಂಬ ಒಳ್ಳೆ ರೀತಿ ಮೆಡಿಟೇಷನ್. ಯಾವ ಥರ ಅಂದರೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ದಲ್ಲೇ ಇನ್ನೊಬ್ಬರ ಬಗ್ಗೆ ಪ್ರಾರ್ಥನೆ ಮಾಡೋ ಅಂಥದ್ದು. ಅಂದರೆ ನಮ್ಮ ಸುತ್ತಮುತ್ತಲಿನ ಜನ ಆಗ್ಬೋದು, ಫ್ರೆಂಡ್ಸು, ಫ್ಯಾಮಿಲೀಸು, ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರಿಗೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಅಂದರೆ ಭಗವಂತ ಕಷ್ಟದಲ್ಲಿದ್ದಾರೆ, ಅವ್ರನ್ನ ಪಾರು ಮಾಡಪ್ಪ ಅಂದ್ಬಿಟ್ಟು ಅವ್ರ ಹತ್ರ ನಾವು ಪ್ರಾರ್ಥನೆಯನ್ನು ನಮ್ಮ ಮುಖಾಂತರ ದೇವರಿಗೆ ಸಲ್ಲಿಸೋದು. ಇದು ಮಾಡಬೇಕಾದ್ರೆ ಫಸ್ಟು ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ, ನೆಕ್ಸ್ಟು ಕ್ರೌನ್ ಚಕ್ರ ಅಂತ ತಲೆ ಮೇಲೆ ಬರುತ್ತೆ. ಸೊ ಅದನ್ನು ಕೆಲವೊಂದು ಮಾಹಿತಿ ಕೊಡ್ತಾರೆ. ಅಂದರೆ ಹೀಲಿಂಗ್ ಮಾಡೋರಿಗೆ ಗುರುಗಳು ತಿಳಿಸ್ಕೊಡ್ತಾರೆ ಯಾವ ಥರ ಮಾಡೋದು, ನಮ್ಮ ಚಕ್ರಗಳನ್ನ ಯಾವ ಥರ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು, ಹಾಗೆ ಇದನ್ನು ಮಾಡಬೇಕಾದ್ರೆ ಯಾವ ರೀತಿ ಕೆಲವೊಂದು ರೀತಿ ನೀತಿಗಳಿರುತ್ತೆ. ಈ ಒಂದು ಪ್ಲಾಂಟ್ರಿ ಮೆಡಿಟೇಷನ್ ಮಾಡಬೇಕಾದ್ರೆ ಅದ್ರ ಪ್ರಕಾರ ಮಾಡ್ತಾ ಹೋಗೋದು. ಈ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬಾ ಪವರ್ಫುಲ್ಲಾಗಿರುವಂತಹ ಬ್ಲೆಸ್ಸಿಂಗ್ಸು. ನಮಗಾಗಲ್ದಲ್ಲೇ ಬೇರೆಯವ್ರಿಗೋಸ್ಕರ ನಾವು ತುಂಬ ವಿನಮ್ರತೆಯಿಂದ ಒಂದು ಒಳ್ಳೆಯ ವೇನಲ್ಲಿ, ಪಾಸಿಟಿವ್ ವೇನಲ್ಲಿ ಅವ್ರುಗಳಿಗೆ ಯಾವ ಥರ ಬ್ಲೆಸ್ ಮಾಡೋದು ಅಂತ ತಿಳಿಸ್ಕೊಡುತ್ತೆ. ಅದು ನಿಜವೇ ಅಲ್ವಾ. ಬರೀ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅದನ್ನು ಯಾವತ್ತೂ ಪ್ರಾರ್ಥನೆ ಅನ್ನೋಕ್ಕಾಗಲ್ಲ. ಅದ್ರ ಜೊತೆಗೆ ಒಂದಷ್ಟು ಜನರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಅದೇ ಅಲ್ವಾ ಆ್ಯಕ್ಚುಲಿ ಬೇಕಾಗಿರೋದು. ಸೊ ಇದು ಮಾಡೋದ್ರಿಂದ ನನಗಂತೂ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಏನೋ ಒಂಥರ, ಇವಾಗ ಒಂದೊಂದು ಟೈಮು
ಸಿಟ್ಟು, ಕೋಪ, ದ್ವೇಷ ಏನೇನೋ ಬರ್ತಾ ಇರುತ್ತೆ. ಆದರೆ ಈ ಮೆಡಿಟೇಷನ್ ಮಾಡಬೇಕಾದ್ರೆ ಆಲ್ಮೋಸ್ಟು ಶತ್ರುಗಳು ಕೂಡ ನಮಗೆ ಒಂಥರ ಮಿತ್ರರಾಗಿ ಕಾಣಿಸ್ತಾರೆ. ಯಾಕಂದರೆ ಪ್ರತಿಯೊಬ್ಬರನ್ನು ನಾವು ಇದರಲ್ಲಿ ಇಮ್ಯಾಜ್ ಮಾಡ್ಕೋತೀವಿ. ಕಣ್ಣು ಮುಚ್ಚಿದ ತಕ್ಷಣ ಪ್ರತಿಯೊಬ್ಬರು ಕೂಡ ನಮ್ಮ ಕಣ್ಣೆದುರುಗಡೆ ಬರ್ತಾರೆ. ಅಂಥವ್ರಿಗೆಲ್ಲರಿಗೂ ನಾವು ಈ ಬ್ಲೆಸ್ಸಿಂಗ್ಸ್ ಮಾಡ್ತೀವಿ. ಒಂಥರ ನಾನು ತುಂಬ ಇಷ್ಟಪಟ್ಟು ಮಾಡುವಂತಹ ಈ ಮೆಡಿಟೇಷನ್ ಅಂತಲೇ ಹೇಳ್ಬೋದು ಇದು. ಇದರ ಜೊತೆ ನಾವು ಭೂಮಿಗೂ ಕೂಡ ಅಂದರೆ ಪ್ಲ್ಯಾಂಟ್ ಮೆಡಿಟೇಷನ್ ಅಂದರೆ ಭೂಮಿ ಆಫ್ಕೋರ್ಸ್ ಅಲ್ವಾ. ಸೊ ಭೂಮಿಗೂ ಅಷ್ಟೇ, ಭೂಮಿಯಲ್ಲಿ ಪರಿಶುದ್ಧವಾದ ಗಾಳಿ ನೀರು ಬರಲಿ, ಪರಿಸರ ತುಂಬ ಸ್ವಚ್ಛವಾಗಿರಲಿ ಅಂತ ಭೂಮಿಗೂ ಅಷ್ಟೇ ನಾವು ಈ ಪ್ರಾರ್ಥನೆ ಮಾಡ್ತೀವಿ. ಇದನ್ನು ಪ್ರಾರ್ಥನೆ ಮುಗಿಸ್ದೆ ಸ್ವಲ್ಪ ಮನಸ್ಸಿಗೆ ಆರಾಮು ಸಮಾಧಾನ ಕೊಡ್ತು, ಖುಷಿ ಕೊಡ್ತು. ಇದಾದ ತಕ್ಷಣ ನಾನು ಸೀದಾ ನಮ್ಮ ಗಿಡಗಳ ಹತ್ರ ಹೊರಟೆ. ಮೊನ್ನೆ ವ್ಲಾಗ್ ನೋಡಿದರೆ ನೀವು ಗೊತ್ತಾಗುತ್ತೆ. 2 ಡೇಸ್ ನಾನು ಊರಲ್ಲಿಲ್ಲ, ಹೇಗಾಗ್ಬಿಟ್ಟಿದೆ ಗಿಡಗಳಂತ ತೋರಿಸಿದ್ದೆ. ತುಂಬ ಡಸ್ಟ್ ಎಲ್ಲ ಹಿಡ್ದು ಸ್ವಲ್ಪ ಒಣಗಂಗಾಗಿತ್ತು. ಸೊ ಇವತ್ತು ಇವುಗಳಿಗೆಲ್ಲ ಫುಲ್ಲು ಫ್ರೆಶ್ಶಾಗಿ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಈಗ ಸ್ವಲ್ಪ ಸಮಾಧಾನ ಆಯಿತು. ಯಾವ ಥರ ಇತ್ತು ಗಿಡ ಎಲ್ಲ, ಇವು ನೋಡೋಕ್ಕೆ ಒಂಥರ ಅನಿಸಿತ್ತು. ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಮಳೆ ಬಂದು ನೆಂದೋದ ಗಿಡಗಳೆಲ್ಲ ಇರ್ತಲ್ಲ ಆ ಥರ. ನಾನೇ ಮಳೆ ಬರೋ ರೇಂಜಿಗೆ ಎಲ್ಲದಕ್ಕೂ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆ ಅಲ್ಲ. ಇದು ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತದೆ. ಚಂದ ಒಂಥರ ಮನೆ ಮುಂದೆ ಈ ಗ್ರೀನರಿ ಇದ್ದರೆ ಏನೋ ಒಂಥರ ಮಸ್ತ್ ಇರುತ್ತಲ್ಲ. ನೋಡಿ ಎಷ್ಟು ಪುಟ್ಟು ಹೂವು ಬಿಟ್ಟಿದೆ, ಪಿಂಕ್ ಕಲರ್. ಇದಂತೂ ವೀಕ್ಲಿ 1 ಟೈಮ್ ಆದರೂ ಬಿಡ್ತಾ ಇರುತ್ತೆ. ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ನೋಡಿ ಪುಟಾಣಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ಸು, ಜಡೆ ಪ್ಲ್ಯಾಂಟ್ಸು, ಇದು ಯಾವುದು ಲೋಟಸ್ಸು ಸಮಥಿಂಗ್ ಏನೋ ಒಂದು ಬರುತ್ತೆ, ಆ ಪ್ಲ್ಯಾಂಟ್ ಇದು. ಜಡೆ ಪ್ಲ್ಯಾಂಟ್ ಆ್ಯಕ್ಚುಲಿ ಮನೆ ಒಳಗಡೆ ಇಟ್ಕೋಬೇಕಂತ ಇಟ್ಕೊಂಡೆ, ಬಟ್ ಇದು ಅಷ್ಟು ಬೆಳೀಲಿಲ್ಲ, ಹಾಗಾಗಿ ಔಟ್ಸೈಡೇ ಇಟ್ಬಿಟ್ಟೆ. ಎಲ್ಲ ನೀಟಾಗಿ ಆಮೇಲಿಂದ ಮೇಲೆತ್ತಿ ನೀಟಾಗಿ ಜೋಡಿಸಿಡಬೇಕು. ನೆಕ್ಸ್ಟು ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಬುಕ್ ಓದ್ತಾ ಇದ್ದೀನಿ. ಬುಕ್ನ ನಾನು ಮಾರ್ನಿಂಗು ಓದ್ತೀನಿ, ಒಂದೊಂದು ಟೈಮ್ ನೈಟ್ ಟೈಮು ಓದ್ತೀನಿ. ಇದು ಡಿಪೆಂಡ್ಸ್ ಆನ್ ಮೈ ಯಾವ ಥರ ನನ್ನ ಮಗಳು ಯಾವಾಗ ನನ್ನ ಫ್ರೀಯಾಗಿ ಬಿಡ್ತಾಳೆ ಆವಾಗ ಓದೋಕ್ಕೆ ಒಂದು ಯೂಸ್ಫುಲ್ ಆಗುತ್ತೆ. ಇವತ್ತು ಹೇಗಿದ್ರು ಅವ್ರ ಅಪ್ಪ ಜೊತೆ ಅವಳು ಮಲಗಿದ್ಲು, ಅವನು ಮಗ ಇಬ್ಬರು ಮಲಗಿದ್ರು. ಅವ್ರು ಇದು ಬೇಗ ಎದ್ದಿರಲಿಲ್ಲ, 3 ಜನ ಮಲ್ಕೊಂಡಿದ್ದಾರೆ. ಸೊ ಫ್ರೀಯಾಗಿದ್ದೀನಲ್ಲ, ಒಂದಷ್ಟು ಕೆಲಸಗಳು ಮುಗ್ದಿತ್ತು ಅಂತ ಬುಕ್ ಓದ್ತಾ ಇದ್ದೀನಿ. ಏನೋ ಒಂಥರ ಮೈಂಡ್ ರಿಲೀಫ್ ಬುಕ್ ಓದ್ರೆ ಅಲ್ಲ. ಈಗ ಮೊಬೈಲು, ಟಿ ವಿ ಅವು ಇವು ಕಾಲ ಕಳಿತೀವಿ. ಏನಂದರೆ ಈ ಬುಕ್ ಓದೋದ್ರಲ್ಲಿ ಒಂಥರ ಗೊತ್ತಿಲ್ಲದಿರೋ ಮಾಹಿತಿಗಳನ್ನೆಲ್ಲ ಈ ಬುಕ್ಕಿಂದ ಸುಮಾರು ತಿಳ್ಕೊತೀವಿ ನಾವು. ನೈಟ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಗೆ ನಿದ್ದೆ ಬರಲಿಲ್ಲ ಅಂದರೆ ಒಂದಷ್ಟು ಬುಕ್ ಓದಿ ಆಟೋಮೆಟಿಕ್ ಕಣ್ಣಲ್ಲಿ ತೂಗಡಿಕೆ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ. ಸರಿ ಟೈಮ್ ಆಯ್ತಲ್ಲ ಅಂತ ಮಗಳನ್ನ ಔಟ್ಸೈಡ್ ಕರ್ಕೊಂಡು ಹೋಗಿದ್ದೆ. ಔಟ್ಸೈಡ್ ಅಂದರೆ ಮಗನ್ನ ಸ್ಕೂಲಿಗೆ ಬಿಟ್ಟಿದ್ರು, ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ಲ ಸ್ಯಾಟರ್ಡೆ. ಸೊ ಅವನ್ನ ಕರ್ಕೊಂಡು ಬರ್ತಾ ಇದ್ದೀವಿ. ಅವನೇ ಕೊಡು ಮಮ್ಮಿ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಮೊಬೈಲ್ ಇಸ್ಕೊಂಡು ಅವನೇ ವೀಡಿಯೋ ಮಾಡ್ತಾಯಿದ್ದಾನೆ. ನನಗಂತೂ ಖುಷಿಯಾಗ್ಬಿಟ್ಕೊಟ್ಟೆ, ತಗೊಳ್ಳೋ ಮಗನೇ ಮಾಡು ಅಂತ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಲ್ಲ ವೀಡಿಯೋ. ನಮ್ಮನೆ ಪುಟಾಣಿ ಏಜೆಂಟ್ ನೋಡಿ ಹೇಗೆ ಪುಟ್ಟು ಹೆಜ್ಜೆ ಇಟ್ಕೊಂಡು ಟೊಯ್ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಸರಿ ಮುಗೀತು. ಇನ್ನು ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ. ಸೊ ಮಶ್ರೂಮ್ ರೆಸಿಪಿ ತೋರಿಸೋಣ ಅಂತ ನೋಡಿ ಏನೇನು ಇಂಗ್ರೀಡಿಯೆಂಟ್ ಇಟ್ಟಿದ್ದೀನಿ ಅಂತ. ದಂಟಿನ ಸೊಪ್ಪು, 2 ಟೊಮ್ಯಾಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಹಿಡಿ ತೆಂಗಿನಕಾಯಿ, 4-5 ಮೆಣಸಿನ್ಕಾಯಿ, ಸ್ವಲ್ಪ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ನಂತರ ಏನೇನು ಹಚ್ಕೊಂಡಿದ್ದೆ, ದಂಟಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ಇಷ್ಟೂ ಹಾಕ್ತಾಯಿದ್ದೀನಿ ಅದಕ್ಕೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡಿರಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು 2-3 ವಿಷಲ್ ಕೂಗಿಸ್ಕೋಬೇಕು. ಯಾಕಂದರೆ ಮಾಡ್ತಿರೋದು ಮಶ್ರೂಪ್ಪು ಚೆನ್ನಾಗಿ ಬೆಂದಷ್ಟು ನೀಟಾಗಿ ಮಸಿಬೋದು. ಸೊ ಆಯಿತು, 3 ವಿಷಲು ಚೆನ್ನಾಗಿ ಮಸ್ತಾಯಿತು. ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಬೇಕು. ಇದಕ್ಕೇನೋ 2 ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟೇ. ಒಗ್ಗರಣೆ ಕೊಟ್ಟರೆ ಮುಗೀತು. ಮಶ್ರೂಪ್ಪು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಮಶ್ರೂಪ್ ಗೊತ್ತಿಲ್ಲ ಟ್ರೈ ಮಾಡಿ, ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ. ಇನ್ನೇನು ಕೆಲಸ ಇದರಲ್ಲೇ ಮುಗಿದು, ಊಟ ಗೀಟ ಆಯಿತು. ಕಣ್ಣು ತೆಗೆದ್ರೆ ನೋಡಿ ಸಂಜೆನೇ ಆಗೋಗಿದೆ. ಸರಿ ಅಂದ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ ದೇವ್ರ ದೀಪ ಬೆಳಗೋಣ ಅಂತ ಇಟ್ಟಿದ್ದೀನಿ. ದೀಪ ನೋಡಿ ಹಚ್ಚೋಕ್ಕಿಂತ ಮುಂಚೆ ಹಚ್ಚಾದ್ಮೇಲೆ ಯಾವ ಥರ ವೈಬ್ಸ್ ಇರುತ್ತೆ ಅಂತ ನೋಡಿ. ಬಿಫೋರ್ ಹೇಗಿತ್ತು, ಇವಾಗ ದೀಪನ ಬೆಳಗಿದ ತಕ್ಷಣ ವೈಬ್ಸೇ ಒಂಥರ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇದು ನಿಜ.
ಬೇಕಾದ್ರೆ ನೋಡಿ ಮನೆಯಲ್ಲಿ ನಾವು ಡೈಲಿ ಪೂಜೆ ಗೀಜೆ ಮಾಡಿದಾಗ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ದೀಪ ಹಚ್ಮೇಲೆ ಆಗಿನ ಟೈಮಲ್ಲಿರುತ್ತಲ್ಲ ವೈಬ್ಸು ಅದೇನೋ ಒಂಥರ. ಅಂದರೆ ಕರ್ಪೂರ, ಈ ಸಾಂಬ್ರಾಣಿ, ಈ ಊದ್ಗಡ್ಡಿ ಇವುಗಳದೆಲ್ಲ ಬರೋ ಸ್ಮೆಲ್ಲು, ಆ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಡೈಲಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕಂತ ದೊಡ್ಡವ್ರು ಹೇಳೋದು ಅಲ್ವಾ. ನಾನಂತೂ ಸಂಡೇ ಒಂದಿನ ಪೂಜೆ ಮಾಡಲ್ಲ ಅಷ್ಟೇ, ಅವತ್ತು ನಾನ್ ವೆಜ್ ಮಾಡ್ತೀವಿ ಅಂತ. ನಾನ್ ವೆಜ್ ಮಾಡಿದ ಬಿಟ್ಟು ಮಿಕ್ಕಿದ ದಿನ ಎಲ್ಲ ಆಲ್ಮೋಸ್ಟ್ ದೀಪ ಹಚ್ಚಿರ್ತೀನಿ. ಆಯ್ತಿನ ದೀಪ ಬೆಳಗಿ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಸಿಟ್ಟು, ಕೋಪ, ದ್ವೇಷ, ಅಸೂಯೆ ಇರೋದೆಲ್ಲ ಕಾಮನ್ನು. ಬಟ್ ಏನಂದರೆ ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಇರುತ್ತೆ. ಕೋಪ ಬರುತ್ತೆ ಹೋಗುತ್ತೆ, ಮನುಷ್ಯ ಆದಮೇಲೆ ಅದು ಸಹಜನೇ. ಬಟ್ ಆ ಕೋಪನ ದೊಡ್ಡದಾಗಿ ಬೆಳೆಸ್ಕೊಂಡು ದ್ವೇಷದ ಲೆವೆಲ್ಗೆಲ್ಲ ಇಟ್ಕೋಬಾರ್ದಲ್ವ. ಏನೇ ಒಂದು ಸಿಟ್ಟಿದ್ರೂ ಏನೇ ಒಂದು ಇದ್ರೂ ನಾವು ಕೆಲವೊಂದು ಪ್ರಾರ್ಥನೆ ಮುಖಾಂತರ, ಬ್ಲೆಸ್ಸಿಂಗ್ ಮುಖಾಂತರ ಹೇಗಿದ್ರೂ ಪೂಜೆ ಮಾಡೇ ಮಾಡ್ತೀವಿ. ಈ ದೀಪ ಹಚ್ಚಿರೋ ಟೈಮಲ್ಲೋ ಅಥವಾ ಕೂತ್ಕೊಂಡೇನೋ ಒಂದು ಪ್ರಾರ್ಥನೆ ಮಾಡೋ ಟೈಮಲ್ಲೋ ನಮಗಾಗಲ್ದಲೇ ನಮ್ಮ ಸುತ್ತಮುತ್ತ ಇರೋರಿಗೂ ಒಳ್ಳೇದು ಮಾಡಪ್ಪ. ಕೇಳೋದ್ರಲ್ಲಿ ಏನು ತಪ್ಪಂತೂ ಇಲ್ಲ ಅನ್ಕೋತೀನಿ. ಸೊ ನಮ್ಗಳ ಜೊತೆ ಆದಷ್ಟು ಎಲ್ರಿಗೂ ನಾವು ಬ್ಲೆಸ್ಸಿಂಗ್ಸ್ನ ಕೇಳ್ತಾ ಹೋಗೋಣ. ಏನಂದರೆ ಒಬ್ರಿಗೆ ಆಶೀರ್ವಾದ ಮಾಡಿದಷ್ಟು ಭಗವಂತ ಆ ಆಶೀರ್ವಾದನ ಎರಡರಷ್ಟು ಮತ್ತೆ ನಮಗೆ ಮರುಕಳಿಸ್ತಾನಂತೆ. ಇದು ನಿಜಾನೇ. ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ. ಆಯಿತು, ಪೂಜೆ ಗೀಜೆ ಎಲ್ಲ ಮುಗೀತು. ನೋಡಿ ತುಳಸಿ ಕಟ್ಟೆ ಹತ್ರನೂ ಒಂದೆರಡು ಊದ್ಗಡ್ಡಿ ಮತ್ತು ಕರ್ಪೂರ ಇಟ್ಟು ತುಳಸಿ ಕಟ್ಟೆಗೂ ಕರ್ಪೂರ ಬೆಳಗ್ತಾ ಇದ್ದೀನಿ. ಇನ್ನು ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಕಾಮನ್ ಆಗೇ ಇರುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿಗೆ ಯಾವುದು ತುಂಬ ಖುಷಿ ಕೊಡುತ್ತೆ ಅಂತ ಕೆಲವೊಂದು ಒಳ್ಳೆ ವಿಚಾರಗಳನ್ನ ಆದಷ್ಟು ಪ್ರತಿನಿತ್ಯ ಹ್ಯಾಡ್ ಮಾಡ್ತಾ ಹೋಗೋಣ. ಇದರಿಂದ ಎಲ್ರಿಗೂ ಆತ್ಮತೃಪ್ತಿ ಸಿಕ್ಕೇ ಅಲ್ವಾ. ಸೊ ನಮಗಾಗಿ ಬದುಕೋಣ, ಆದಷ್ಟು ಇನ್ನೊಬ್ರಿಗೂ ಒಳ್ಳೇದನ್ನ ಬಯಸೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.